ಇರುವಂತ ನಾಯಕರಿಗೇನೆ ಗೊಂದಲ ಇದೆ. ಹಾಗಾದ್ರೆ ಇವ್ರು ಯಾವ ಪಕ್ಷಕ್ಕೆ ಕೇಳಿಸ್ಕೊಳ್ಳಿ. ಹೆಂಗ್ ಸರ್ ಹಿಂಗಂದ್ಬಿಟ್ರೆ ಸಾರಾಸಗಟಾಗಿ ಮಾಡಬಾರ್ದು. ಒಂದು ನಿಮಿಷ ನೋಡಿ, ಒಂದು ಮರ ಅಥವಾ ಒಂದು ಗಿಡ ಇದ್ದಾರೆ ನಾಗರಾಜ್ ಗೌರಿ ಅಲ್ಲ, ಒಂದು ಮರ ಒಂದು ಗಿಡ ಇಲ್ವಾ ಗೊಂದಲ? ಅವ್ರ ಸಮುದಾಯಗಳಿಗೆ ಅವ್ರ ಜಾತಿ ಅಲ್ಲಿರುವಂತ ಕೇಳಿಸ್ಕೊಳ್ಳಿ. ಯಾವಾಗ್ಲೂ ನಾವು ಒಂದು ಮರ ಅಂತ ತೆಗೆದುಕೊಂಡ್ರೆ ಎಲ್ಲಾನು ಒಂದೇ ಅಣ್ಣ ಇರೋದಿಲ್ಲ. ಮೆಜಾರಿಟಿ ತೆಗೆದುಕೊಳ್ತೇವೆ. ಜಾತಿ ಸಮೀಕ್ಷೆ ಅಲ್ಲ, ಜಾತಿ ಸಮೀಕ್ಷೆ ಅಲ್ಲ. ನ್ಯಾಯ ಒದಗಿಸುವಂತ ಕೆಲಸವನ್ನು ಮಾಹಿತಿ ಇಲ್ಲ ಅನ್ಸುತ್ತೆ. ಮೆಜಾರಿಟಿ ಇರೋರು ಮಾತ್ರ ಇವ್ರು ಕನ್ಸಿಡರ್, ಮೆಜಾರಿಟಿ ಇಲ್ಲದೆ ಕನ್ಸಿಡರ್ ಇದೇ ವಿಷಯ ಆಗಬಾರ್ದು ಅಂತ ಅಲ್ವಾ ಸರ್? ಮೆಜಾರಿಟಿ ಅವ್ರು ಇರೋರೆ ಎಲ್ಲಾನು ಅನ್ನೋ ಕಾರಣಕ್ಕೋಸ್ಕರನೇ ಮೀಸಲಾತಿ ಬಂದಿತ್ತು ಅಲ್ವಾ ಸರ್? ಸಾಮಾಜಿಕ ನ್ಯಾಯ ಹಾಗಾದ್ರೆ ನಿಮ್ಮ ನಾಯಕರು ನಿಮ್ಮ ಒಂದ್ ನಿಮಿಷ ಸರ್, ಸಿದ್ದರಾಮಯ್ಯನವರ ಅಜೆಂಡಾ ಸಾಮಾಜಿಕ ನ್ಯಾಯ ಮೆಜಾರಿಟಿ ಅಷ್ಟೇ ಕಾರಣದಿಂದ ಎಸ್ ಸಿ ಮಾದೇವನಂತ ಎಲ್ಲ ಸಮುದಾಯಕ್ಕೆ ನ್ಯಾಯವನ್ನ ಯಾವುದೇ ಗೊಂದಲ ಇಲ್ಲದೆ ಏನು ಎಲ್ಲವೂ ಗೊಂದಲಮಯ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರದೇ ನಾಯಕರುಗಳು ಅವ್ರದೇ ಸಚಿವರುಗಳು ಆಲ್ರೆಡಿ ಈಗ ಗಲಾಟೆ ಆಗ್ಬಿಟ್ಟು ರಾತ್ರಿ ನಡೆದಂತ ಸಭೆಯಲ್ಲಿ ಇವತ್ತು ಏನಾದ್ರು ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಆ ತರದ್ ಏನೇನು ಹಾಡಾಗಿದೆ ಅದನ್ನೆಲ್ಲ ವಾಪಸ್ ತೆಗಿತೀವಿ ಅಂತ ಹೇಳ್ಬಿಟ್ಟು ಚರ್ಚೆನೂ ಆಗಿದೆ ಅಂತ ಮಾಹಿತಿ ಸಿಕ್ಕಿದೆ ನಮ್ಗೆ. ಇವತ್ತು ಅದ್ರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಸಭೆ ಸೇರಿ ಅದೊಂದು ಕ್ಲಾರಿಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಕ್ಲಾರಿಟಿನೇ ನಾವು ಕೇಳಿರ್ತಕ್ಕಂಥ ಈ ಸಮೀಕ್ಷೆ ಮಾಡದೇ ಆದ್ರೆ ಪೂರ್ವ ತಯಾರಿ ಇಲ್ದರೆ ಹೋಗಿ ಇವತ್ತು ಜನರಿಗೆ ಗೊಂದಲ ಮಾಡ್ಕೊಂಡೆ ಇವತ್ತು ಜಾತಿಗಳ ಮಧ್ಯೆ ಎಲ್ಲ ಒಂದ್ ಕಡೆ ಕಿಚ್ಚನ್ನ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಸರಿಯಾದ ರೀತಿಯಲ್ಲಿ ಮಾಡಿದ್ದೆ ಬಿಜೆಪಿ ನಾಯಕರು ಬಿಜೆಪಿ ನಾಯಕರಿಗೆ ಏನಾದ್ರು ಡೌಟ್ ಇದೆ ಅಂದ್ರೆ ನಾನು ಹೋಗಿದ್ದೆ ಅವತ್ತು. ಹಿಂದುಳಿದ ವರ್ಗದ ನಾಯಕರು ಬಿಜೆಪಿ ನಾಯಕರೆಲ್ಲ ಹೋಗಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿಯನ್ನೆಲ್ಲ ಕೇಳಿ ನಾವು ಸಾಲ್ವ್ ಮಾಡಿದ್ದೇವೆ. ನಮ್ಮ ನಾಯಕರಲ್ಲಿ ಎಲ್ಲಾ ನಾಯಕರು ಒಕ್ಕೊರಲಿಂದ ಕೊಟ್ಟಿರ್ತಕ್ಕಂಥ ತೀರ್ಮಾನ ಅದು. ಅದಾದ್ಮೇಲೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿರೋದು. ಗಲಾಟೆ ಎಲ್ಲಾಗಿದೆ. ನೀವ್ಯಾಕೆ ಬಿಜೆಪಿ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಬಿಡ್ತೀರಿ? ಗಲಾಟೆ ಎಲ್ಲ ಚರ್ಚೆ, ಸಣ್ಣ ಪುಟ್ಟ ವಿಚಾರಗಳಿದ್ರೆ ಅದನ್ನ ಬಗೆಹರಿಸಿಕೊಳ್ಳಕ್ಕೆ ಚರ್ಚೆ ಮಾಡಿದ್ರೆ ರಾಜು ಅವ್ರದೇನ ಅಥವಾ ಜಯಪ್ರಕಾಶ್ ಹೆಗಡೆನ ವರದಿ ಬಿಟ್ಟಿದ್ರೆ ಎಲ್ಲದಕ್ಕೂ ಸಮಾಪ್ತಿ ಆಗೋದು ಅಂತ ಸೊಲ್ಯೂಷನ್ ಇತ್ತು. ಅದು ಬಿಜೆಪಿ ಬಿಡ್ಬೇಕಾಯ್ತು ಸರ್. ನೀನ್ ಮಾತಾಡಿದ್ನ ಇಲ್ಲಿ ಇರೋದ್ ವಿಷಯ, ಇಲ್ಲಿ ಸಮಸ್ಯೆ ಇರೋದೇನಂದ್ರೆ ಇದ್ದಕ್ಕಿದ್ದಂಗೆ ಮತ್ತೊಂದು ಸಮೀಕ್ಷೆಗೆ ಯಾಕೆ ಹಾಕಿರಿ? ಈರಪ್ಪ ಮಾತಾಡ್ತಾ ಇಲ್ಲ, ಮತ್ತೊಂದು ಸಮೀಕ್ಷೆಗೆ ಯಾಕೆ ಹಾಕಿರಿ? ವ್ಯವಧಾನನೇ ಇಲ್ಲಲ್ರಿ ನಿನ್ಗೆ. ಸಬ್ಮಿಟ್ ಮಾಡ್ಬೇಕಾಗಿತ್ತು. ಬಿಜೆಪಿ ನಾಯಕರೇ ಒಂದು ಕಡೆ ಬಂದು ವರದಿಯನ್ನು ತಿರಸ್ಕಾರ ಮಾಡಿದ ಗಲಾಟೆ ಮಾಡ್ತಾರೆ. ರಾಜ್ಯದ ಕೆಲವು ಮಠಾಧೀಶರಿಗೆ ಗೌರವ ಮೀಸಲಾತಿನೂ ಗೊತ್ತಿಲ್ಲ, ನಿನಗೆ ನ್ಯಾಯನೂ ಗೊತ್ತಿಲ್ಲ. ಇಲ್ಲಿ ನಾವು ಹೇಳ್ತಾ ಇರೋದು ನಿಮ್ಮ ಸಚಿವ ಸಂಪುಟ ರಾತ್ರಿ ಸುದ್ದಿ ಹೊಡೆದಿದ್ದಾರೆ. ನೀವೆಲ್ಲ 5 ಜನ ಸಚಿವರು ಬಿಟ್ರೆ ಉಳಿದೋರ್ 20 ಜನ ಸಚಿವರು ವಿರೋಧ ಮಾಡಿದ್ದಾರೆ. ನಿಮ್ಮ ಕ್ಯಾಬಿನೆಟ್ ಎಲ್ಲರಿಗೆ ಒಮ್ಮತ ಇಲ್ಲ. ಆಮೇಲೆ ಅಲ್ಲಿ ಇರೋರು ಎಲ್ಲಾನು ಕೂಡ ಮಾಡಬಾಡಿ ಅಂತ ಇಲ್ಲ, ವ್ಯವಸ್ಥಿತವಾಗಿ ಪೂರ್ವ ಸಿದ್ಧತೆ ಮಾಡ್ಕೊಂಡು ಮಾಡಿ ಅಂತ 450 ಕೋಟಿ ರೂಪಾಯಿ ಇಟ್ಟಿದ್ದೀರಿ. ಲಾಟ್ ಸಾರಿ 168 ಕೋಟಿ ಖರ್ಚು ಮಾಡಿದ್ದೀರಿ. ಜನದ ಹಣ ರೀ. ಮತ್ತೆ ಮಾಡೋದು, ಮತ್ತೆ ತಿರ್ಗಾ ಅದನ್ನ ವಿರೋಧ ಮಾಡಿದ್ರೆ ಬಿದ್ದೋಗೋದು. ಈ ತರದ್ ಆಗೋದು ಬೇಡ. ರಾಜ್ಯದ ದುಡ್ಡು, ಸರ್ಕಾರದ ದುಡ್ಡು, ಜನರ ದುಡ್ಡು, ಜಾತ್ರೆ ಮಾಡ್ತೀವಿ
ಮಾಡ್ತೀವಿ ನಾವಷ್ಟೇ. ನಮ್ಮನ್ನೇನ್ ಕೇಳೋರು? ಸರ್ಕಾರ ಆಳೋರು ನಾವು ನಿಂದ್ ಹೇಳಪ್ಪ, ಅಷ್ಟೇ ನಾನೇನ್ ಅನ್ನುವಂಥ ಒಂದು ಹೇಳ್ಬಾರ್ದು. ಧೋರಣೆ. ಯಾವುದೇ ಸರ್ಕಾರ ಬಂದ್ರೆ ಇದೇ ಧೋರಣೆ. 10 seconds ಅಲ್ಲಿ ಹೇಳ್ತೀನಿ ನೋಡಿ. ಒಂದು, ನಮ್ಮ ರಾಜ್ಯದ ಏನು ಹಿಂದೂ ಕಾಂತರಾಜು ವರದಿಯವರು ಮತ್ತು ಜಯಪ್ರಕಾಶ್ ಹೆಗಡೆ ವರದಿಯನ್ನ ನೀವು ಇದು ಮಾಡಬೇಡಿ ಅಂತ ಹೇಳಿ ಹಲವಾರು ಮಠಾಧೀಶರು, ರಾಜಕಾರಣಿಗಳು, ಎಲ್ಲಾ ಪಕ್ಷದ ನಾಯಕರು ಪಕ್ಷಾತೀತವಾಗಿ ಹೇಳಿದ್ರು. ಅದನ್ನ ಒಂದ್ ನಿಮಿಷ ಪ್ಲೀಸ್, ಆ ಎಲ್ಲಾ ಪಕ್ಷದ ನಾಯಕರು ಹೇಳಿದಾಗೆ ಅವರಿಗೆ ಗೌರವ, ಎಲ್ಲಾ ಸಮುದಾಯದ ನಾಯಕರು ಕೇಳಿದಾಗ ಅವರಿಗೆ ಗೌರವವನ್ನು ಕೊಟ್ಟು ರಾಜ್ಯ ಸರ್ಕಾರ ಮತ್ತೊಮ್ಮೆ ಅವರ ಡೌಟ್ ಮಾಡಬಾರ್ದು ಅಂತ ಹೇಳಿ ಮಾಡ್ತಾ ಇದ್ದಾರೆ. ತಡೆ ಹಿಡಿದ್ರು ಅಷ್ಟೇ. ಅದು ಮಾಡಿದ್ ಸರಿ ಇರ್ಲಿಲ್ಲ. ಯಾರು ವಿರೋಧ ಮಾಡ್ತಾರೆ? ಸಮುದಾಯಗಳು ಬೇಕಂತಾನೆ 10 ವರ್ಷ ಆಗಿದೆ, ಬೇಕಂತಾನೆ ತಡೆ ಹೊಟ್ಟಿದ್ರು. ಡೆಮೋಗ್ರಫಿ ಬದಲಾಗಿದೆ. ಇರಿ ಸರ್ ಒಂದ್ ನಿಮಿಷ, ರೇವಣಪ್ಪ ಸರ್, ಹೇಳಿ. ಹಾಗಾದ್ರೆ 25 ನಿಮಗೂ ವರ್ಷ ಕೂಡ ಆದ್ಮೇಲೆ ಅದು release ಸರಿ ಇರ್ಲಿಲ್ಲ, ಯಾವುದು? ವೈಜ್ಞಾನಿಕ ಅಂತ ಹೇಳಿ ಅವರದ್ದೇ ನಾಯಕರು ಒಪ್ಕೊಂಡ್ರು, ಆಯ್ತಾ, ಕಾಂತರಾಜ್ ಅವ್ರ ವರದಿಯನ್ನ. ಈಗ ನೀವು ಕೂಡ ಹಾಗಾದ್ರೆ ಹಂಗೆ ಇದ್ರ, ಅದೇ ಮನಸ್ಥಿತಿಯಲ್ಲಿ ಇದ್ರ, ಬೇಡ ಅನ್ನೋ ತರ ಇದ್ರ? ನಾವು ಕಾಂತರಾಜ್ ಆಯೋಗ ಮತ್ತು ಜಯಪ್ರಕಾಶ್ ಹೆಗಡೆ ಆಯೋಗದ ವರದಿ ಏನಿದೆ, ಸಮೀಕ್ಷೆ ಮತ್ತು ದತ್ತಾಂಶಗಳು ಬಹಳ ಅತ್ಯಂತ ವೈಜ್ಞಾನಿಕವಾಗಿತ್ತು. ನಮ್ಮ ಮಾಡೆಲ್ ತರ್ಲಿಲ್ವಲ್ಲ ಸರ್? ಒಂದ್ ನಿಮಿಷ, ಅವ್ರು ಕೆಲವ್ರಿಗೆ ಆಕ್ಷೇಪಣೆ ಮಾಡಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಇದಕ್ಕೂ ಯಾರಾದ್ರೂ ನಾಳೆ ಬಂದು ತೆಲಂಗಾಣ, ಆಕ್ಷೇಪಣೆ ಮಾಡ್ತಾರಪ್ಪ. ಸರ್, ತೆಲಂಗಾಣ ಈಗ ರೇವಣಪ್ಪ ಮತ್ತು ಸರ್, ಬಿಹಾರದವರು practical ಆಗಿ ಮಾತಾಡೋಣ. ಈಗ ಈ ಆಗ್ತಾ ಇರುವಂತಹ ಜಾತಿ ಗಣತಿಗೂ ಕೂಡ ಅಥವಾ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಏನ್ ಗಣತಿ ನಡೀತಾ ಇದೆ, ಸೊ ಇದಕ್ಕೂ ಕೂಡ ನಾಳೆ ದಿನ ಆಕ್ಷೇಪಗಳು ಬರುತ್ತೆ. ಮಠಾಧೀಶರೇ ಬರ್ಬೋದು, ಒಂದ್ ನಿಮಿಷ, ರಾಜಕೀಯ ನಾಯಕರೇ ಬರ್ಬೋದು, ಎಲ್ಲಾ ಪಕ್ಷದ ನಾಯಕರು ಬರ್ಬೋದು. ಹಂಗಾರೆ ಇದು ಸರಿ ಇಲ್ಲ, ತೆಗೀರಿ, ಬೇಡ, ಇನ್ನೊಂದ್ ಮಾಡೋಣ. ದೇವರಾಜ ಅರಸು ಕಾಲದಲ್ಲಿ ಸರ್, ಹಂಗಾದ್ರೆ ದೇವರಾಜ ಅರಸು ಕಾಲದಲ್ಲಿ ಬಂದಿರತಕ್ಕಂತ ವರದಿಯನ್ನು ಕೂಡ ಸನ್ಮಾನ್ಯ ಭೀಮಣ್ಣ ಖಂಡ್ರೆ ಅವರು ವಿಧಾನಸಭೆಯಲ್ಲಿ ಹರಿದು ಹಾಕಿದ್ರು. ಇದು ಪ್ರತಿಯೊಂದು ಸಂದರ್ಭ ಸನ್ನಿವೇಶ ಯಾವುದೇ ಆಯೋಗದ ವರದಿ ಕೊಟ್ಟರು ಕೂಡ ರುಚಿ ಕಂಡವರು, ಇದ್ದಿದ್ದೆ ಅಲ್ವಾ? ರುಚಿ ಈಗಾಗಲೇ ಸ್ವಾತಂತ್ರ್ಯದ ನಂತರ ಏನು ರಾಜಕೀಯ ಮೀಸಲಾತಿ, ಶೈಕ್ಷಣಿಕ, ಔದ್ಯೋಗಿಕ ಮೀಸಲಾತಿನಲ್ಲಿ ಫಲಾನುಭವಿಗಳು ಯಾರಿದ್ದಾರೆ ಅವ್ರು ಯಾವಾಗ್ಲೂ ಆಕ್ಷೇಪಣೆ ಮಾಡ್ತಾರೆ. ಅದೇ ಒಂದು ಪರಿಸ್ಥಿತಿ ಕಾಂತರಾಜ್ ಆಯೋಗಕ್ಕೂ ಬಂತು. ಈಗ ನಮ್ಮ ಮನವಿ ಏನಂತ ಹೇಳಿದ್ರೆ, ಕಾಂತರಾಜ್ ಆಯೋಗದ ದತ್ತಾಂಶವನ್ನ ಬಿಡುಗಡೆ ಮಾಡ್ಲಿ. ವರದಿನ ಸರಿಯಾಗಿ ಮಾಡಿ ಅಂತ ಮನವಿ ಇರ್ತಕ್ಕಂಥದ್ದು. ಸರ್, ಈಗ ನೀವು ಬಿಜೆಪಿ